ನೀನ್ ಬಲಾತ್ಕಾರ ಮಾಡೋವಾಗ ಅವಳು ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಳ್ತಿದ್ರೆ ಸುತ್ತಮುತ್ತ ಇರೋ ಬಂಡೆಗಳೆಲ್ಲ ಒಡೆದು ಅವನ ಎದೆಗೆ ಬಡಿಬೇಕು. ಹೋಗು ರಾಜ, ಹೋಗು. ಬೇಡ ಬೇಡ, ನನ್ನನ್ನೇನು ಮಾಡ್ಬೇಡ, ಬೇಡ. ರಾಜ, ಯಾಕೆ ಸುಮ್ಮನಾದೆ? ಇಲ್ಲ, ಈ ಕೆಲಸ ನನ್ನಿಂದ ಆಗಲ್ಲ. ಯಾಕೆ? ನಿನ್ ಎದೆಯಲ್ಲಿ ಸಿಡ್ದು ಹೇಳ್ತಿದ್ದ ಅಗ್ನಿ ಪರ್ವತ ಆರೋಯ್ತಾ? ನಿನ್ನ ರಕ್ತದ ಕಣಕಣಗಳಲ್ಲೂ ಕುದೀತಾ ಇದ್ದ ಸೇಡು ತಣ್ಣಗಾಗೋಯ್ತಾ? ನಿನ್ ದ್ವೇಷ ಸತ್ತೋಯ್ತಾ? ಚಿಕ್ಕ ವಯಸ್ಸಿನಲ್ಲೇ ನಿನ್ ತಂದೆನ ಕಳ್ಕೊಂಡು ತಬ್ಲಿಯಾಗಿ ನೀನ್ ಪಟ್ಟ ಕಷ್ಟ ಸಂಕಟಗಳನ್ನೆಲ್ಲ ಇಷ್ಟು ಬೇಗ ಮರ್ತ್ಬಿಟ್ಟ? ನನ್ನ ದ್ವೇಷ ಏನಿದ್ರು ಆ ರುದ್ರಯ್ಯನ ಮೇಲೆ. ಅವನು ಬೇಕಾದ್ರೆ ಕತ್ತರಿಸಿ ತುಂಡು ತುಂಡು ಮಾಡೋನು, ಹಿಂಜರಿದ ಮಾಡ್ತೀನಿ. ಆದ್ರೆ ಅಮಾಯಕಲಾಗಿರೋ ಅವನ ಮಗಳನ್ನ ಹಾಳು ಮಾಡಕ್ ನನ್ ಮನ್ಸೊಪ್ತಾ ಇಲ್ಲ. ಒಂದು ಹೆಣ್ಣನ್ನು ಅಡ್ಡವಾಗಿಟ್ಕೊಂಡು ಹೇಳಿ ತರ ತಲೆ ಮರೆಸ್ಕೊಂಡಿದ್ಯಾ? ನೀನ್ ನಿಜವಾಗ್ಲೂ ಗಂಡಸಾಗಿದ್ರೆ ನನ್ನ ಎದುರುಗಡೆ ಬಾ. ಬಂಗಾರಿ ಮೇಲೆ ನೀನ್ ಇಟ್ಟಿರೋ ಪ್ರೀತಿ ನಿಜವೇ ಆಗಿದ್ರೆ ಅವಳು ಶೀಲ ಹಾಳಾಗೋದಕ್ಕಿಂತ ಮುಂಚೆ ಬಾ. ರಾಜ, ರಾಜ, ನಿನಗ್ ತಾಕತ್ತಿದ್ರೆ ಈಗ ಇವಳ ಮುಟ್ಟು. ಈ ಬಂಗಾರಿನ ರೇಪ್ ಮಾಡೋಷ್ಟು ನೀಚ ಅಲ್ಲ ನಾನು. ನನ್ನ ಮಾದರಿನ ಬಿಡಿಸ್ಕೊಳಕ್ಕೆ ನಾಟಕ ಆಡಿದೆ ಅಷ್ಟೇ. ವಿಜಯ್, ರಾಜ ನನ್ನನ್ನ ತಂಗಿ ತರ ನೋಡ್ಕೊಂಡ್ರು. ನನ್ನ ತಂದೆ ಮೇಲಿನ ದ್ವೇಷಕ್ಕೋಸ್ಕರ ನನ್ನನ್ನು ಕಿಡ್ನಾಪ್ ಮಾಡಿದ್ದು. ನಿಜ ಏನಂತ ತಿಳಿದೆ ನಾನು ದುಡುಕ್ಬಿಟ್ಟೆ. ನಾನು ಅಷ್ಟೇ. ವಿಜಯ್, ನಿನ್ನ ತಂಗಿ ಮಗ ಆನಂದ್ ನಿನಗೆ ಜೀವ ಸಹಿತ ಬೇಕಾ? ನಿನ್ನ ತಂಗಿ ಗಂಡನ್ನ ಸಾಯಿಸಿದ ಕೊಲೆಪಾತಕ ಯಾರು ಅಂತ ನಿಂಗೆ ಗೊತ್ತಾಗ್ಬೇಕಾದ್ರೆ ನಂದಿ ಬೆಟ್ಟದ ಕೆಳಗಿರೋ ಸ್ನೇಕ್ ಎಸ್ಟೇಟ್ಗೆ ಬಾ. ನೀನೇ ನಮ್ಮ ಮಮ್ಮಿ ಡ್ಯಾಡಿನ ಸಾಯಿಸಿದ್ದು. ನಿಂಗೇನ್ ಮಾಡಿಸ್ತೀನಿ ನೋಡ್ತಾ ಇರು. ಋಣಶೇಷ ಶತ್ರುಶೇಷ ಇಟ್ಕೋಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀನು ಚಿಲ್ಟೇರಿ ಅಂತ ಅವತ್ತು ನಿನ್ನ ಸಾಯಿಸದೆ ಬಿಟ್ಟುಬಿಟ್ಟೆ.
ಆನಂದ ನಿನಗೆ ಕಣ್ ಬಂತ? ವಿಜಯ್, ಆನಂದ್ಗೆ ಕಣ್ ಬಂದ್ ಸಂತೋಷ ಸುದ್ದಿ ತಿಳಿಸೋಣ ಅಂತ ಓಡ್ ಬರೋವಾಗ ಈ ಬಡ್ಡಿ ಮಕ್ಕಳು ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟು ಈ ಅವಸ್ಥೆಗೆ ತಂದ್ಬಿಟ್ರಪ್ಪ. ಮಾವ, ಇವನೇ ಮಾವ ಡ್ಯಾಡಿ ಮಮ್ಮಿನ ಸಾಯಿಸಿದ್ದು. ಈಶ್ವರಯ್ಯ, ಹಣಕ್ಕೋಸ್ಕರ ನಿನ್ನ ಸ್ನೇಹನೇ ಕಳ್ಕೊಂಡೆ. ವಿಜಯ್, ನಿನ್ನ ಮಗ ಅಪ್ಪ ಆನಂದ್, ನಿನ್ನ ಮೊಮ್ಮಗ ವಿಜಯ್. ಅಪ್ಪ, ವಿಜಯ್, ತಾತ, ಆನಂದ್. ಅವರೇ, ನನ್ನ ಕ್ಷಮಿಸ್ಬಿಡಮ್ಮ. ತಾತ, ನೀವೆಲ್ಲ ದೊಡ್ಡವರು ಆಶೀರ್ವಾದ ಮಾಡಿದ್ರೆ ನಾನೇನ್ ಮಾಡ್ಲಿ? ಬೆಸ್ಟ್ ಆಫ್ ಲಕ್ ಅಂತ ವಿಶ್ ಮಾಡು ಕಂದ. ನಾವೆಲ್ಲ ವಿಶ್ ಮಾಡಿದ್ರೆ ಅವರು ಬ್ಲೆಸ್ ಮಾಡ್ತಾರೆ. ಕರೆಕ್ಟ್.